ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರಿ ಶಾಲೆ ಬಗ್ಗೆ ಮುತುವರ್ಜಿ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಅಗ್ನಿಶಾಮಕ ದಳವೆಂದರೆ ಬೆಂಕಿ ನಂದಿಸುವುದಲ್ಲಿ ಸೀಮಿತವಲ್ಲ, ಎಲ್ಲಾ ಅವಘಡಕ್ಕೆ 112ಕ್ಕೆ ಕರೆ ಮಾಡಿ ಅಗ್ನಿಶಾಮಕ ಠಾಣಾಧಿಕಾರಿ ಪುಟ್ಟಮಲ್ಲೇಗೌಡರು ಸಲಹೆ. ಬೇಲೂರಿನಲ್ಲಿ ಯಶಸ್ವಿಯಾಗಿ ನಡೆದ ಜೋಡೆತ್ತಿನ ಸ್ಪರ್ಧೆ, ಜನಮನ ಸೆಳೆದ ಹಳ್ಳಿಕಾರ್ ಎತ್ತುಗಳ ಓಟ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸರ್ಕಾರಿ ಶಾಲೆ ಬಗ್ಗೆ ಮುತುವರ್ಜಿ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೇವಣ್ಣ ಸೂಚನೆ ನೀಡಿದರು. ಸಭೆಯಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಮಾತನಾಡಿ, ಸರ್ಕಾರಿ ಶಾಲಾ ಆಸ್ತಿಪಾಸ್ತಿಗಳನ್ನು ಶಾಲೆಯ ಹೆಸರಿಗೆ ಮಂಜೂರು ಮಾಡಿಕೊಡಬೇಕು. ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು. ಜೊತೆಗೆ ಶಾಲೆಗೆ ಸೇರಿದ ಜಾಗಗಳಲ್ಲಿ ಹೂತೋಟ, ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಿಸಬೇಕು. ಮಕ್ಕಳಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಅನುಕೂಲಗಳ ಅಗತ್ಯವಿದೆ ಅವುಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದರು. ತಾಲೂಕಿನ ವಿವಿಧೆಡೆ ಸಾರಿಗೆ ಬಸ್ಗಳ ಅಗತ್ಯವಿದೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಬಸ್ಗಳನ್ನು ಬಿಟ್ಟು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು. ಕ್ಷೇತ್ರದಲ್ಲಿ ರೈತರಿಗೆ ಅಗತ್ಯವಿರುವ ಕೃಷಿ ಹಾಗೂ ತೋಟಗಾರಿಕೆ ಸಾಮಗ್ರಿಗಳನ್ನು ಒದಗಿಸಿ ಇಲಾಖೆಗಳಲ್ಲಿ ಇರುವ ಎಲ್ಲ ಸೌಲಭ್ಯವನ್ನು ಸಮರ್ಪಕವಾಗಿ ಒದಗಿಸಬೇಕು ಅಂತ ಸೂಚನೆ ನೀಡಿದರು. ಅದು ಯಾರು ಖಾತೆ ಆಗಿರ್ತವ್ರೆ ಅವ್ರ ಹೆಸರಿಗೆ ಖಾತೆ ಕೊಡಬೇಕು. ಯಾವ ಕಾರಣದಿಂದ ಅದು ನಾಳೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನು ರೆಸ್ಪಾನ್ಸಿಬಲ್ ಮಾಡ್ತಾರೆ. ಯಾರೇ ಇತ್ತು ಅಷ್ಟೇ. 20 ವರ್ಷ ಸ್ಕೂಲ್ ಯಾವಾಗ ಪ್ರಾರಂಭ ಆಗಿರ್ತದೆ ನೀವೇ ತಗೊಂಡು ಇದು ಇಷ್ಟು ವರ್ಷದಿಂದ ಮಾಡಿರೋಂತ ಒಂದು ಛಲ ಬಂದ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ. ಅನುಭವ ಇದೆ ಅಂತ ಡಾಕ್ಯುಮೆಂಟ್ಸ್ ತಗೊಂಡು ಮಾಡಿ. ಇದೊಂದು ಸ್ವಲ್ಪ ಹೇಳ್ಬೇಕು ಕಡ್ಡಾಯವಾಗಿ. ನನಗೇನೊಂದು 15 ದಿವಸದಲ್ಲಿ ಎಲ್ಲ ಶಾಲೆಗಳದ್ದು ನೀವು ಪಕ್ಕ ಮೇಡಮ್, ನೀವು ನನಗೆ ಎಲ್ಲ ಶಾಲೆಗಳದ್ದು ಖಾತೆ ಎಷ್ಟಾಗ್ತಿಲ್ಲ ಇದೆ ಅಂತ ನನಗೆ ಸರ್ಟಿಫಿಕೇಟ್ ಕೊಡಬೇಕು. ಸಭೆಯಲ್ಲಿ ತಹಶೀಲ್ದಾರ್ ಶ್ವೇತಾ, ಇಒ ಗಿರೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಗ್ನಿಶಾಮಕ ದಳವೆಂದರೆ ಕೇವಲ ಬೆಂಕಿಯನ್ನು ನಂದಿಸುವುದಷ್ಟೇ ಅಲ್ಲ, ಹಲವಾರು ತುರ್ತು ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರು ಮಾಡಲು 112ಕ್ಕೆ ಸಂಪರ್ಕಿಸಿರಿ ಎಂದು ಅರಸೀಕೆರೆ ಅಗ್ನಿಶಾಮಕ ಠಾಣಾಧಿಕಾರಿ ಪುಟ್ಟಮಲ್ಲೇಗೌಡರು ಸಲಹೆ ನೀಡಿದರು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ರಾಮಣ್ಣ ಶಾಲೆಯಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಅಗ್ನಿಶಮನ ಕಾರ್ಯಾಚರಣೆಯ ಪ್ರದರ್ಶನವನ್ನು ನೀಡಿ ಮಾತನಾಡಿದ ಅವರು, ಮನೆಯಲ್ಲಿ ಅಡಿಗೆ ಅನಿಲ ಸೋರಿಕೆಯಾಗುತ್ತಿದ್ದರೆ ಯಾವುದೇ ಸ್ವಿಚ್ ಆನ್ ಅಥವಾ ಆಫ್ ಮಾಡಲು ಹೋಗಬೇಡಿ. ಯಥಾಸ್ಥಿತಿ ಕಾಪಾಡಿ ಕೂಡಲೇ ನಮಗೆ ಮತ್ತು ಗ್ಯಾಸ್ ಏಜೆನ್ಸಿಗೆ ದೂರವಾಣಿ ಮಾಡಿ ಒಲೆಯಿಂದ ಅಡಿಗೆ ಸಿಲಿಂಡರ್ ಕೆಳಗೆ ಇರುವಂತೆ ನೋಡಿಕೊಳ್ಳಿ. ವರ್ಷಕ್ಕೊಮ್ಮೆ ಗ್ಯಾಸ್ ಟ್ಯೂಬ್ ಅನ್ನು ಬದಲಿಸಿ. ಬೇಸಿಗೆಯಲ್ಲಿ ಬಯಲಿನಲ್ಲಿ ಕಸಕ್ಕೆ ಬೆಂಕಿ ಹಾಕಬೇಡಿ. ಅದರ ಕಿಡಿ ಗಾಳಿಗೆ ಬಹುದೂರ ಹೋಗಿ ಹುಲ್ಲು ಬಣವೆಗಳು ಗುಡಿಸಲುಗಳ ಮನೆಗಳ ಮೇಲೆ ಬೀಳುವ ಸಾಧ್ಯತೆ ಇರುತ್ತೆ ಅಂತ ಹೇಳಿದರು. ಬೆಂಕಿ ಅವಘಡ ಸಂಭವಿಸಿದಾಗ ಎಷ್ಟು ವಿಧದಲ್ಲಿ ನೀರನ್ನು ಬಳಸಲಾಗುತ್ತದೆ ಎಂಬುದನ್ನು ಪ್ರಾತ್ಯಕ್ಷತೆ ತೋರಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಆಗುವಂತೆ ತೋರಿಸಿದ್ರು. ದುರಂತಗಳು ಹೇಗೆ ಸಂಭವಿಸುತ್ತವೆ, ಆ ಸಮಯದಲ್ಲಿ ಮುಂಜಾಗ್ರತೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ರು. ಬೆಂಕಿ ನೀವು ಹಾಕಿಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳು, ದಿನನಿತ್ಯ ಚಟುವಟಿಕೆಗಳು ಎಲ್ಲಾದ್ರೂ ಅದನ್ನ ನೀವು ಅಡಿಟ್ ಆಗಿರ್ತೀರಿ. ಹಾಗಾಗಿ ಅದನ್ನೇ ಉಪಯೋಗಿಸಿಕೊಂಡು ಬೆಂಕಿನ ನಂದಿಸ್ತೀರಿ. ಹಾಗೆ ಬೆಂಕಿ ಯಾರ ಕೇಳಿದ್ರು ಬೆಂಕಿ ಅಂದ್ರೆ ಬರೀ ಅಷ್ಟೇ ಹೇಳಿದ್ರೆ ಸೀಮಿತ. ಬೆಂಕಿ ಅಂದ್ರೆ ಬೆಂಕಿ ಅಂದ್ರೆ ಅಗ್ನಿ ಅಂದ್ರೆ ಬೆಂಕಿ ಅನ್ನೋದಲ್ಲ. ಅದಕ್ಕೆ ಬೇಕಾದಂತ ವಸ್ತುಗಳು ಇರ್ತವೆ. ಅದೆಲ್ಲ ಸೇರಿದಾಗಲ ಬೆಂಕಿ ಆಗಕ್ಕೆ ಚಾನ್ಸಸ್ ಇರ್ತದೆ. ಆಯ್ತಾ? ನಮ್ಮಲ್ಲಿ ಬೆಂಕಿಗಳಿಗೆ ಎಲ್ಲಾ ಬೆಂಕಿಗೆ ಒಂದೇ ನೀರ್ ಹೊಡೆದ ಆರಿಸಬಹುದಾ? ಅದಕ್ಕೆ ನಮ್ಮಲ್ಲಿ ಬೆಂಕಿಗೆ ಅಂತ ಎ ವರ್ಗ, ಬಿ ವರ್ಗ, ಸಿ ವರ್ಗ, ಡಿ ವರ್ಗ, ನಿಮ್ಮಲ್ಲಿ ABCD ಅಂತ ಇರ್ತಾವಲ್ವಾ, ಆ ತರ 4 ವರ್ಗಗಳಾಗಿ ಬೆಂಕಿ ಸಂಬಂಧಪಟ್ಟಂತೆ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಎ ಕ್ಲಾಸ್ ಫೈರ್ ಅಂದ್ರೆ ಕುಡಿಯೋದು, ಸಿಲಿಂಡರ್ ಕುಡಿಯೋದು, ನೀರನ್ನ ಉಪಯೋಗಿಸಿ ಬೆಂಕಿಗೆ ಆರಿಸೋದು. ಉದಾಹರಣೆಗೆ ಇದರಲ್ಲಿ ಏನಿರ್ತಂದ್ರೆ CO2 ಕಾರ್ಟ್ರೇಜ್ ಇರ್ತದೆ, ಅದರಲ್ಲಿ CO2 ಕಾರ್ಟ್ರೇಜ್ ಗ್ಯಾಸ್ ಇರ್ತದೆ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ 9 ಲೀಟರ್ ಕೆಪಾಸಿಟಿ ಇದು ಇಂಡಿಯನ್ ಕಂಟೈನರ್ ಅಲ್ಲಿ ಇದನ್ನ ಪ್ರೆಸ್ಸಿಂಗ್ ಮಾಡಿ ನಂತರ ನಾವು ಮೇಲೆ ಕೆಳಗೆ ಮಾಡಿದಾಗ ಇದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗಿ ಕಾರ್ಟ್ರೇಜ್ ಒಳಗಡೆ ಬ್ಲಾಸ್ಟ್ ಆಗುತ್ತೆ. ಅದರ ಮುಖಾಂತರ ನೀರು ಅದು ಮಿಕ್ಸ್ ಆಗಿ ಇದನ್ನ ಬೆಂಕಿ ನಂದಿಸಕ್ಕೆ. ಯಾವ ಬೆಂಕಿ ಅಂದ್ರೆ ಇದಕ್ಕೆ ಇವೆಲ್ಲ ಸಂದರ್ಭದಲ್ಲಿ ನಾವು ವಾತಾವರಣ ಗಾಳಿನ ತುಂಬಿರ್ತೀವಿ.
ಬ್ರೀತಿಂಗ್ ಆಪರೇಟರ್ ಸೆಂಟರ್ ಅಂತ. ಇದರಲ್ಲಿ 45 ನಿಮಿಷ ನಾವು ಕೆಲಸ ಮಾಡಬಹುದು. ಅದರಲ್ಲಿ 45 ಅಂದ್ರೆ 10 ನಿಮಿಷ ಇದ್ದಂಗೆನೆ ಕೆಲಸ ಮಾಡಕ್ 35 ನಿಮಿಷ 10 ನಿಮಿಷ ವಾರ್ನಿಂಗ್ ವಿಷಲ್ ಇದೆ. ಇಲ್ಲಿ ನಮಗೆ ಮೆಸೇಜ್ ಕೊಡುತ್ತೆ, ಅದು ವಾರ್ನಿಂಗ್ ವಿಷಲ್ ಇರ್ತದೆ. ನೀವು ಅಲ್ಲಿಂದ ಜಾಗನ ಇದು ಮಾಡಿ ನಿಮ್ಗೆ 10 ನಿಮಿಷ ಇರೋದ್ರಿಂದ ನಮ್ಗೆ ಬೇರೆ ಸಿಲಿಂಡರ್ ಹಾಕೊಳ್ಳಿ ಅಂತ ನೀವು ವಾರ್ನಿಂಗ್ ವಿಷಲ್ ಕೊಡುತ್ತೆ. ನೀವು ಸೇಫ್ ಆಗಿ, ಇದು ವಾತಾವರಣ ಗಾಳಿಯಿಂದ ತುಂಬಿರೋದು. ಇದು ಹಾಕೊಂಡು ನಾವು ಎಲ್ಲಿ ಬೇಕಾದ್ರೆ ಮ್ಯಾನ್ವಲ್ ಪಾಯ್ಸನ್ ಗ್ಯಾಸಸ್ ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಹೋಗಿ ನಾವು ಕಾರ್ಯಾಚರಣೆ ಮಾಡಿ ಯಾರು ಬಿದ್ದಿದ್ರೆ ಇನ್ನೊಂದಾಗಿದ್ರೆ ಮತ್ತೆ AC ಗಳಲ್ಲಿ ಫೈರ್ ಆದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸ್ಮೋಕ್ ಬರ್ತದೆ. ಮತ್ತೆ ಇದಕ್ಕೆಲ್ಲ ನಮ್ಮ ನೀರಿಗೆಲ್ಲ ಹಾಕ್ತಾರೆ ಅದೆಲ್ಲ. ಈ ಕಾರ್ಯಕ್ರಮದಲ್ಲಿ ಫೈರ್ಮ್ಯಾನ್ಗಳಾದ ರವಿ, ನಾಗೇಶ್, ಕಾಡೇಶ್ ಪಟೇಲ್, ವೀರಪ್ಪ, ಆದಮನಿ, ಶಿಕ್ಷಕರುಗಳಾದ ಮಮತಾ, ಕವಿತಾ, ಶ್ರೀನಿವಾಸ್, ಶಶಿಧರ್, ಪ್ರೀತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಚನ್ನಬಸವೇಶ್ವರ ಯುವಕ ಸಂಘದಿಂದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಹಳ್ಳಿಕಾರಿ ಎತ್ತುಗಳ ಓಟ ಜನಮನ ಸೆಳೆದಿದೆ. ಶಿಲ್ಪಕಲೆಗಳ ತವರು ಬೇಲೂರು ಹಳೆಬೀಡು ನಡುವಿನ ಹೊಯ್ಸಾಳರ ಹೆಬ್ಬಾಗಿಲು ಎಂದು ಖ್ಯಾತಿಯಾದ ಹೆಬ್ಬಾಳು ಗ್ರಾಮದ ಶ್ರೀ ಚನ್ನಬಸವೇಶ್ವರ ಯುವಕ ಸಂಘದಿಂದ ಹಮ್ಮಿಕೊಂಡ 2ನೇ ರಾಜ್ಯ ಮಟ್ಟದ ಜೋಡಿ ಎತ್ತಿನಗಾಡಿ ಓಟದ ಸ್ಪರ್ಧೆಯನ್ನ 2 ದಿನಗಳ ಕಾಲ ನಡೆಸಿ ವಿಜೇತರಾದವರಿಗೆ ನಗದು ಮತ್ತು ಪಾರಿತೋಷಿಕ ಬಹುಮಾನ ನೀಡಲಾಯಿತು. ಜೋಡಿ ಎತ್ತಿನಗಾಡಿ ಓಟದ ಸ್ಪರ್ಧೆಯನ್ನ ಉದ್ಘಾಟನೆ ನಡೆಸಿ ಮಾತನಾಡಿದ ಶಾಸಕ HK ಸುರೇಶ್, ಆಧುನಿಕ ಕಾಲಘಟ್ಟದಲ್ಲಿ ದೇಶೀಯ ಪರಂಪರೆ ನಡೆಸುತ್ತಿರುವ ದಿನದಂದು ಹೆಬ್ಬಾಳಿನ ಯುವಕರು ದೇಶೀಯ ಜಾನುವಾರುಗಳನ್ನು ಸಂರಕ್ಷಣೆ ಹಾಗೂ ಉಳಿಸಲು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ತಿಳಿಸಿದರು. ಪ್ರಥಮ ಬಹುಮಾನ ಶಾಸಕ ಹುಲ್ಲಳ್ಳಿ ಸುರೇಶ್, ದ್ವಿತೀಯ ಹೆಬ್ಬಾಳು ಉಮಾಶಂಕರ್, ತೃತೀಯ ವಸಂತ ಶೇಖರ್, 4ನೇ ಬಹುಮಾನ ಹೆಬ್ಬಾಳು ಉಮಾಶಂಕರ್ ಪ್ರಮೋದ್ ನಗದು ಬಹುಮಾನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ, ಸ್ಟೋನ್ ಕ್ರಷರ್ ಮಾಲೀಕ ವಸಂತ ಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ್ ಆಲೇಗೌಡ, HR ಯೋಗೀಶ್, ಪುಷ್ಪೇಗೌಡ, ಮಲ್ಲನಹಳ್ಳಿ ಪ್ರಮೋದ್, ಹರ್ಷ, ದರ್ಶನ್, ಸಚಿನ್, ಪುನೀತ್, ಅನಿ, ಶಶಿ, ರವಿ, ರುದ್ರೇಶ್, ಗಣೇಶ್, ಪುನೀತ್, ಪಾಪ, ಚೇತನ್ ಮುಂತಾದವರು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನ ಹಳ್ಳಿಮೈಸೂರು ಗ್ರಾಮದ ಕನಕ ಭವನದಲ್ಲಿ ಮಂಗಳವಾರ ಹೋಬಳಿಯ ಜನಸಂಪರ್ಕ ಸಭೆಯನ್ನ ಅರ್ಕಲಗೂಡು ಕ್ಷೇತ್ರ ಶಾಸಕ ಎ ಮಂಜುರವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಭೆಯನ್ನ ಕುರಿತು ಮಾತನಾಡಿದ ಅವರು, ಸರ್ಕಾರದ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕಾದ ಬಹುದೊಡ್ಡ ಜವಾಬ್ದಾರಿ ಅಧಿಕಾರಿಗಳ ಹೊಣೆಗಾರಿಕೆಯಾಗಿದೆ. ಸಾರ್ವಜನಿಕರಿಗೆ ಸರ್ಕಾರಿ ಸವಲತ್ತುಗಳನ್ನು ತಲುಪಿಸುವಂತಹ ಕೆಲಸ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳು ಸರ್ಕಾರಿ ನೌಕರರ ಕಾಯಕವಾಗಿರುವುದರಿಂದ ರೈತ ಬಾಂಧವರಿಗೆ ಸ್ಪಂದಿಸಿ ಆರ್ಥಿಕವಾಗಿ ಸದೃಢರಾಗುವಂತೆ ಮಾಡಬೇಕಾಗಿದೆ ಅಂತ ಹೇಳಿದರು. ಜನರ ಸಮಸ್ಯೆಗಳನ್ನು ಅರಿಯುವ ಉದ್ದೇಶದಿಂದ ಜನಸಂಪರ್ಕ ಸಭೆಯನ್ನ ಏರ್ಪಡಿಸಲಾಗಿದೆ. ಹಾಗಾಗಿ ಹಳ್ಳಿ ಮೈಸೂರು ಹೋಬಳಿ ವ್ಯಾಪ್ತಿಯ ಜನಸಾಮಾನ್ಯರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಮುಂದಾಗಬೇಕು. ತಮಗೆ ದೊರೆಯಬೇಕಾದ ಸರ್ಕಾರಿ ಸವಲತ್ತುಗಳ ವಿಷಯವಾಗಿ ಸಂಬಂಧಿಸಿದ ಇಲಾಖೆಗೆ ಅರ್ಜಿಯನ್ನು ನೀಡಿ ಸ್ವೀಕೃತಿ ಪತ್ರ ಪಡೆಯಬೇಕು ಅಂತ ಕಿವಿಮಾತು ಹೇಳಿದರು. ಇವತ್ತು ಮೊದಲನೇದಾಗಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾರಿ ಕಡಿಮೆಯ ಒಂದು ದಿನಗಳ ವೇಳೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದಕ್ಕೆ ವೈಯಕ್ತಿಕವಾಗಿ ತಮಗೆ ಗೌರವಪೂರ್ವಕವಾಗಿ ನಮಸ್ಕಾರವನ್ನು ಈ ಸಂದರ್ಭದಲ್ಲಿ. ಈ ಸಭೆ ಏನು ಅಂತಂದ್ರೆ, ನಾನು ನಿಮ್ಮ ಸೇವಕ, ಅಧಿಕಾರಿಗಳು ಸರ್ಕಾರದ ಸೇವಕರು. ಅವ್ರಿಗೆ ಸರ್ಕಾರ ಸಂಬಳ ಕೊಡ್ತದೆ ಕೆಲಸ ಮಾಡಿ ಅಂತೇಳಿ, ನೀವು ನನ್ಗೆ ಓಟ್ ಹಾಕ್ತೀರಿ, ನಮ್ ಕೆಲಸ ಮಾಡಿ ಅಂತೇಳಿ. ಅಂದ್ರೆ ನಾವಿಬ್ರು ಕೂಡ ಒಂದೇ ನಾಣ್ಯದ 2 ಮುಖಗಳು. ಆಡಳಿತದಲ್ಲಿ ಅವರು ನಾವು ಎಲ್ಲ ಒಟ್ಟಿಗೆ ಹೋದಾಗ ಮಾತ್ರ ಜನರ ಪರಿಹಾರಗಳು ಸಿಗ್ತಕ್ಕ. ಈ ಸಭೆಯಲ್ಲಿ ತಹಶೀಲ್ದಾರ್ KK ಕೃಷ್ಣಮೂರ್ತಿ, EO ಕುಸುಮಾದಾರ್, BEO ಸೋಮಲಿಂಗೇಗೌಡ, ಮುಖಂಡರಾದ ದೊಡ್ಡಹಳ್ಳಿ ಶಿವಣ್ಣ, ಮುತ್ತಿಗೆ ರಾಜೇಗೌಡ, ಸಾಂಬಶಿವಪ್ಪ, ಪುಟ್ಟಸೋಮಪ್ಪ, ಚೆನ್ನೇಗೌಡ, ಸೋಮಶೇಖರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ್ ಹಾಗೂ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಮತ್ತು ಗುರುವಂದನೆ ಕಾರ್ಯಕ್ರಮ ಇದೇ ಫೆಬ್ರವರಿ 11ರಂದು ಪುಷ್ಪಗಿರಿಯಲ್ಲಿ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ್ ಮತ್ತು ಪುಷ್ಪಗಿರಿ ಮಹಿಳಾ ಸಂಘದ ಪ್ರತಿನಿಧಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿಲ್ಪಕಲಾ ನಾಡಿನ ಬೇಲೂರು ತಾಲೂಕಿನ ಹಳೆಬೀಡು ಸಮೀಪದಲ್ಲಿನ ಪುಷ್ಪಗಿರಿ ಮಹಾಸಂಸ್ಥಾನ ಐತಿಹಾಸಿಕವಾಗಿ ಛಾಪು ಮೂಡಿಸಿದೆ. ಇಲ್ಲಿನ ಪರಮ ಪೂಜ್ಯರು ಹೊಯ್ಸಾಳರ ಅರಸರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎಂಬ ಉಲ್ಲೇಖವಿದ್ದು, ಇಂತಹ ಮಹಾಸಂಸ್ಥಾನಕ್ಕೆ ಕಳೆದ 16 ವರ್ಷದ ಹಿಂದೆ ಪೀಠದ ಜವಾಬ್ದಾರಿಯನ್ನು ತೆಗೆದುಕೊಂಡ
ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಕೃಷಿ, ಪರಿಸರ ಕ್ಷೇತ್ರದಲ್ಲಿನ ಅವರ ಅದ್ವಿತೀಯ ಸಾಧನೆಯಿಂದ ಪುಷ್ಪಗಿರಿ ಮಹಾಸಂಸ್ಥಾನದ ಸದ್ಯ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಪುಷ್ಪಗಿರಿ ಜಗದ್ಗುರುಗಳು ಪೀಠಾಧಿಕಾರವನ್ನು ವಹಿಸಿಕೊಂಡು 10 ವರ್ಷದ ನೆನಪಿಗೆ ನಡೆದ ದಶಮಾನೋತ್ಸವ ಮತ್ತು ರಾಜ್ಯ ಮಟ್ಟದ ಪುಷ್ಪಗಿರಿ ಉತ್ಸವದ ಬೃಹತ್ ಕಾರ್ಯಕ್ರಮದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಅಮೃತಾಸ್ತ್ರದಿಂದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ವಿವಿಧ ಗಣ್ಯರು ಮತ್ತು ಖ್ಯಾತ ಚಲನಚಿತ್ರ ನಟರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಅಂತ ತಿಳಿಸಿದರು. ಹೆಸರಾಗಿರುವಂಥದ್ದು ಅಂತ ಒಂದು ಬೇಲೂರು ಹಳೇಬೀಡಿನ ಪಕ್ಕದಲ್ಲೇ ಇರುವಂತಹ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀಮಠದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಯನ್ನು ವಹಿಸಿದಂಥ ಪರಮಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಈ ಒಂದು ಪಟ್ಟಾಭಿಷೇಕ ಆಗಿ ಒಂದು 10 ವರ್ಷದ ದಶಮಾನೋತ್ಸವದ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಪರಮಪೂಜ್ಯರು ದಶಮಾನೋತ್ಸವ ಇವತ್ತು ನಾವು ಈ ದಿನ ಮೀಟಿಂಗ್ ಬಂದಿರೋ ಕಾರಣ ಇದಿಷ್ಟೇ. ನಮ್ಮ ಸ್ವಾಮೀಜಿ ಮಹಿಳೆಯರಿಗೆ ಸಬಲೀಕರಣಕ್ಕಾಗಿ ಒಂದು ಯೋಜನೆಯನ್ನು ಹುಟ್ಟಾಕಿದ್ದಾರೆ. ಈ ಯೋಜನೆಯಲ್ಲಿ ನಾವು ಹಲವಾರು ಬಾರಿ ಅನೇಕ ತರಬೇತಿಗಳಲ್ಲಿ ನಾನು ಪಾಲ್ಗೊಂಡಿದ್ದೀವಿ. ಇಂತಹ ಒಂದು ಮಹಿಳೆಯರಿಗೆ ಒಂದು ಅವಕಾಶವನ್ನು ಮೊದಲ ಬಾರಿಗೆ ನಮ್ಮ ಸ್ವಾಮೀಜಿಗಳು ದೊರಕಿಸಿಕೊಟ್ಟಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಿಳಾ ಸಂಘದ ಪದಾಧಿಕಾರಿಗಳಾದ ವಿಜಯಲಕ್ಷ್ಮಿ, ಯಾಸ್ಮಿನ್, ಸಾವಿತ್ರಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮುಸುಕಿನ ಜೋಳದ ಬೆಳೆ ನಷ್ಟವಾದ ಘಟನೆ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಹೂವೇನಹಳ್ಳಿ ಗ್ರಾಮದ ರೈತ ವೀರಭದ್ರಯ್ಯನವರ ಜಮೀನಿನಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಹೂವೇನಹಳ್ಳಿ ಗ್ರಾಮದ ರೈತ ವೀರಭದ್ರಯ್ಯ ಎಂಬುವರು ತನ್ನ 2 ಎಕರೆ ಜಮೀನಲ್ಲಿ ಬೆಳೆದಿದ್ದ ಮುಸುಕಿನ ಜೋಳಕ್ಕೆ ಮಂಗಳವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸಂಪೂರ್ಣವಾಗಿ ನಾಶವಾಗಿದೆ. ಬೆಂಕಿ ನಂದಿಸಲು ಸ್ಥಳಕ್ಕೆ ಭೇಟಿ ನೀಡಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಸಾಧ್ಯವಾಗಲಿಲ್ಲ. ಬಿಸಿಲಿನ ತಾಪಮಾನ ಏರಿಕೆಯಿಂದ ಸುಟ್ಟು ಹೋಗಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯ ಅಂತ ತಿಳಿಸಿದ್ದಾರೆ. ತನ್ನ 45 ವರ್ಷಗಳ ಹಳೆಯ ಮನೆಯನ್ನ ಅಕ್ರಮವಾಗಿ ದಾಯಾದಿಗಳು ತನ್ನ ಗಮನಕ್ಕೆ ತರದೆ ಮಾರಾಟ ಮಾಡಿದ್ದಾರೆ ಎಂದು ಅರಕಲಗೂಡು ತಾಲೂಕಿನ ಹಂಪಾಪುರ ಗ್ರಾಮದ ಲಕ್ಕೇಗೌಡ ಆರೋಪಿಸಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮದಲ್ಲಿ ಕಳೆದ 50 ವರ್ಷಗಳಿಂದ ನಾವು ವಾಸವಿದ್ದು ನಮ್ಮ ಸಹೋದರರು ನನ್ನ ಗಮನಕ್ಕೆ ತಾರದೆ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅಂತ ದೂರಿದರು. ಮನೆಯೂ ಸೇರಿದಂತೆ 31 ಗುಂಟೆ ಜಮೀನನ್ನ ತನ್ನ ಸಹೋದರರು ಮಾರಾಟ ಮಾಡಿದ್ದು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ಮನವಿ ಮಾಡಿಕೊಂಡ್ರು. ಪಿತ್ರಾರ್ಜಿತ ಆಸ್ತಿ ಆಗಿದ್ರೂ ಇರುವ ಸಹೋದರರ ಪೈಕಿ ನಮಗೆ ಅನ್ಯಾಯ ಆಗಿದೆ. ಮನೆ ಮಾರಾಟಕ್ಕೂ ಮುನ್ನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆದುದರಿಂದ ನನಗೆ ಆಧಾರ ಆಗಿರುವ ಮನೆಯನ್ನ ವಾಪಸ್ ಕೊಡಿಸಬೇಕು ಅಂತ ಹೇಳಿದ್ರು. ವಹಿಸುವುದಿರೋದು ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರು. ನಮ್ಮ ಜಂಟಿ ಆಸ್ತಿಯನ್ನ ತೆಗೆದುಬಿಟ್ಟು ಸಿಂಗಲ್ ಪಾರ್ಟಿಗೆ ಕುಂಡಿಸಿ ನಮ್ಮ ತಂದೆ ತಾಯಿಗಳು ಏನು ಗೊತ್ತಿಲ್ಲ ಮನೆಯನ್ನು ಕಟ್ಬಿಟ್ಟವ್ರೆ. ಅದೇ ಮನೆ ಕಟ್ಟಿದ್ದಾರೆ. ಆಮೇಲೆ ಬಂದು ಇದನ್ನ ಕೇಳಿದಕ್ಕೆ ನನಗೆ ಹಲ್ಲೆ ಏನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು, ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ. ಬಸವಣ್ಣನ ಗುಡಿಯನ್ನ ಒಡೆದಾಕ್ಬಿಟ್ಟು ಆ ಜಾಗಕ್ಕೆ ಸಾಯಿಬಾಬನ ಗುಡಿಯನ್ನು ಕಟ್ತಾವ್ರೆ. ಸಾಯಿಬಾಬನ ಪೀಠ ಮಾಡ್ತಾರೆ. ನನಗೆ 5,000 ನೀವು ಕೊಡಿ ಅಂದ್ರು. ಈ ಜಮೀನಲ್ಲಿದ್ರೆ ಊರಲ್ಲಿದ್ರೆ 5,000 ರೂಪಾಯಿ ಕೊಡಿದ್ರು. ಯಾಕ್ರಪ್ಪ ಕೊಡೋಣ 5,000? ನೀವು ಪುರಾತನ ಕಾಲದ ಬಂದಂತ ಬಸವಣ್ಣನ ಗುಡಿಯನ್ನು ತೆಗೆದ್ಬಿಟ್ಟು ನೀವೆಲ್ಲ 18 ವರ್ಷದಿಂದ 25 ವರ್ಷದ ಹುಡುಗರು ಸೇರ್ಕೊಂಡ್ಬಿಟ್ಟು ಯಾರು ಹೇಳಿದ್ರು ಅಥವಾ ನೀವು ಬಸವಣ್ಣನ ಮತಾಂತರ ಮಾಡಿ ಅಂತ ಯಾರು ಹೇಳಿದ್ರು? ಯಾಕೆ ಸಾಯಿಬಾಬನ ಪೀಠ ಮಾಡೋದು? ಮಾಡಿ ಸಾಯಿಬಾಬನ ಇನ್ನೊಂದು ಮಾಡಿ, ಬೇಕಾದ್ರೂ ಮಾಡಿ, ಸಾಯಿಬಾಬನ ಮಾಡಿ, ಎಲ್ಲಿ ಯಾವಾಗ ಇದನ್ನು ಮಾಡಿ. ಆದ್ರೆ ಮನೆಯನ್ನ ವಾಪಸ್ ಕೇಳಲು ಹೋದರೆ ಖರೀದಿ ಮಾಡಿರುವವರು ನಮ್ಮ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಆದುದರಿಂದ ಪೊಲೀಸ್ ಇಲಾಖೆಯ ವತಿಯಿಂದಲೂ ನಮಗೆ ರಕ್ಷಣೆ ಅಗತ್ಯವಾಗಿದೆ ಅಂತ ತಿಳಿಸಿದರು. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸಿ ಸಂಚಾರಿ ನಿಯಮಗಳನ್ನು ಪಾಲಿಸಿದರೆ ರಸ್ತೆ ಅಪಘಾತಗಳಿಂದ ದೂರವಿರಬಹುದು ಹಾಗೂ ಪ್ರಾಣಾಪಾಯವನ್ನು ತಡೆಗಟ್ಟಬಹುದು ಎಂದು ಹಾಸನ ಆರ್ಟಿಒ ಇನ್ಸ್ಪೆಕ್ಟರ್ ಯಶವಂತ್ ಸಲಹೆ ನೀಡಿದರು. ರೋಟರಿ ಕ್ಲಬ್ ಆಫ್ ಹಾಸನ, ಮಿಡ್ ಟೌನ್ ಹಾಸನ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಹಾಸನ, ಶ್ರೀ ಬಸವರಾಜೇಂದ್ರ ಆಂಗ್ಲ ಮಾಧ್ಯಮ ಶಾಲೆ ಹಾಸನ, ರೋಟರಿ ಸಮುದಾಯ ದಳಸ್ಪರ್ಶ, ಸಮುದಾಯ ಆಧಾರಿತ ರೋಟಾರಾಕ್ಟ್ ಕ್ಲಬ್ ಸೇವಾ ಹಾಸನ ಮತ್ತು ಶಕ್ತಿ ಟೊಯೋಟಾ ಶೋರೂಮ್ ಇವರುಗಳ ಸಹಭಾಗಿತ್ವದಲ್ಲಿ ಹಾಸನ ನಗರದ ಹೇಮಾವತಿ ಪ್ರತಿಮೆಯಿಂದ ತಾಲೂಕು ಪಂಚಾಯಿತಿ ಮುಂಭಾಗದವರೆಗೆ ಏರ್ಪಡಿಸಿದ್ದ ಸಂಚಾರಿ ನಿಯಮ ಮತ್ತು ರಸ್ತೆ ಸುರಕ್ಷತೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ವಾಹನ ಚಾಲನೆ ಮಾಡುವಾಗ ಎಲ್ಲ ನಿಯಮವನ್ನು ಪಾಲಿಸಿದರೆ ಅಪಘಾತದಿಂದ ದೂರ ಇರಬಹುದು. ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸಿ ಸಂಚಾರಿ ನಿಯಮಗಳನ್ನು ಪಾಲಿಸಿದರೆ ರಸ್ತೆ ಅಪಘಾತಗಳಿಂದ ಪಾರಾಗಬಹುದು ಅಂತ ತಿಳಿಸಿದರು.
ಇದೇ ವೇಳೆ ಡಾಕ್ಟರ್ ತೇಜಸ್ವಿ ಸ್ವಾಗತಿಸಿದರು. ಆರ್ಸಿಸಿ ಮಾಜಿ ಅಧ್ಯಕ್ಷರಾದ ಮತ್ತು ಸದಸ್ಯರಾದ ಎಂಎಚ್ ಯೋಗಾನಾಥ್, ರೋಟರಿ ಮಿಡ್ಟೌನ್ ಅಧ್ಯಕ್ಷರಾದ ಮಮತಾ ಪಾಟೀಲ್, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಫೆಬ್ರವರಿ 11ರಂದು ಶಿಕಾರಿಪುರದಲ್ಲಿ ರಾಜ್ಯಮಟ್ಟದ ಮಹಿಳಾ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಗುರುವಂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಠದ ಆಡಳಿತ ಸಮಿತಿ ಸದಸ್ಯ ಈರಣ್ಣಯ್ಯ ತಿಳಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದೇ ಇತ್ತು. ಇದೀಗ ಶ್ರೀ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ಸ್ಥಾಪಿತವಾಗಿದ್ದು, ಮಹಿಳೆಯರ ಆರ್ಥಿಕ ಸಾಮಾಜಿಕವಾಗಿ ಸದೃಢವಾಗಿಸುವ ಸಲುವಾಗಿ ಸಂಘಗಳನ್ನು ಸ್ಥಾಪನೆ ಮಾಡಲಾಗಿದೆ. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠದ ಅಭಿವೃದ್ಧಿಯ ಜೊತೆಗೆ ಮಹಿಳಾ ಹಾಗೂ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ರೈತರಿಗೆ ನೆರವಾಗಿದ್ದಾರೆ ಅಂತ ತಿಳಿಸಿದರು. 5 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಿಜಿಸ್ಟರ್ಡ್ ಪುಷ್ಪಗಿರಿ ಅಂತ ಒಂದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಪ್ರೋತ್ಸಾಹದಿಂದ ಉದ್ಘಾಟನೆಗೊಂಡು ಇವತ್ತು 5 ವರ್ಷಗಳಾಗಿದೆ. 5 ವರ್ಷಗಳಲ್ಲಿ ಸುಮಾರು 2,000 ಸ್ತ್ರೀ ಶಕ್ತಿ ಸಂಘಗಳನ್ನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮಾಡಲಾಗಿದೆ. ಸುಮಾರು ಒಂದು 40,000 ಸದಸ್ಯರಿದ್ದಾರೆ. ಇದರಲ್ಲಿ ಇವತ್ತು 3ನೇ ಸಮಾವೇಶ ದಿನಾಂಕ 11ನೇ ತಾರೀಕು, ಈ ತಿಂಗಳು 11ನೇ ತಾರೀಕು ಭಾನುವಾರ ಶಿಕಾರಿಪುರದಲ್ಲಿ ನಡೀತಾ ಇದೆ. ರಾಜ್ಯ ಮಟ್ಟದ ಸಮಾವೇಶ ಇದು 3ನೇ ಸಮಾವೇಶ. ಇದು ಮತ್ತು ಹಾವೇರಿಯಲ್ಲಿ ಹಾಸನದಲ್ಲಿ. ಈ ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್, ಯಶೋಧರ, ಅಜಿತ್, ಸತೀಶ್ ಇತರರು ಉಪಸ್ಥಿತರಿದ್ದರು. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲಾ ವರ್ಗದವರಿಗೂ ಸಮಾನ ರೀತಿಯಲ್ಲಿ ಹಲವಾರು ಕೊಡುಗೆ ಕೊಟ್ಟರೆ ಏನು ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ನಡೆಸುತ್ತಿರುವ ಹಲವಾರು ಧೋರಣೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಅನಿವಾರ್ಯತೆ ಇದೆ ಅಂತ ಮಾಜಿ ಶಾಸಕರಾದ ಹರ್ಷವರ್ಧನ್ ಸಲಹೆ ನೀಡಿದರು. ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಕ್ಷ ಬಲವರ್ಧನೆಗಾಗಿ ಭೀಮಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದು ಇದನ್ನ ಇಂದು ಜನರು ನೆನಪಿಸಿಕೊಳ್ತಾರೆ. ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಸಮುದಾಯವನ್ನ ಬಿಟ್ಟು ಹೋಗುತ್ತಿರೋದ್ರಿಂದ ತೊಂದರೆಗಳು ಹುಟ್ಟುತ್ತಿಲ್ಲ, ಬದಲಿಗೆ ಸಮಸ್ಯೆಗಳು ಹುಟ್ಟುತ್ತಿರೋದು ರಾಜಕಾರಣದಲ್ಲಿ. ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ್ಯಾವ ರೀತಿಯಲ್ಲಿ ಬಳಸಿಕೊಂಡು ಅವರಿಗೆ ಧೋರಣೆ ಮಾಡಿದ್ದಾರೆ ಎಂದು ದೇಶದ ಜನತೆಗೆ ತಿಳಿಸ್ಕೊಡ್ಬೇಕಾಗಿದ್ದು, ಈ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಎಲ್ಲರಿಗೂ ಜಾಗೃತಿ ಮೂಡಿಸುತ್ತಿದ್ದು ಜಾಗರೂಕರಾಗಿರಿ ಅಂತ ಕರೆ ನೀಡಿದರು. ಬಿ.ವಿ. ಶಿವಪ್ಪ ಸಾಹೇಬ್ರ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾದಂತ ಜವಾಬ್ದಾರಿ ಅಂದ್ರೆ ಅವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯನ್ನ ಕೊಟ್ಟಂತ ಸಂದರ್ಭ ಅಂತಂದ್ರೆ ಅದು ಈ ಸಲ ನಮ್ಮ ಜಿಲ್ಲೆಗೆ ಒದಗಿ ಬಂದಿರುವಂತದ್ದು. ಮಾನ್ಯ ಮಾಜಿ ಶಾಸಕರಾದಂತ ನಮ್ಮೆಲ್ಲ ನಾಯಕರಾದಂತ ಪ್ರೀತಮ್ಮಣ್ಣವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತದ್ದು. ಇವೆರಡರ ಬಗ್ಗೆ ಯಾಕೆ ನಾನು ಉಲ್ಲೇಖ ಮಾಡಕ್ ಪ್ರಯತ್ನ ಪಟ್ಟೆ ಅಂದ್ರೆ, ಮೊದಲು ನಮ್ಮ ಧ್ವನಿ ರಾಜ್ಯದ ಮಟ್ಟದವರೆಗೂ ಮುಟ್ಟಬೇಕು ಅಂತಂದ್ರೆ ನಮ್ಮ ಪಕ್ಷದ ಅಂತರಂಗದಲ್ಲಿ ಅಂದ್ರೆ ನಮ್ಮ ಪಕ್ಷದ ವೇದಿಕೆ ಒಳಗೆ ಫಸ್ಟ್ ನಮ್ಮ ರೆಪ್ರೆಸೆಂಟೇಷನ್ ಹೆಂಗಿದೆ, ನಮ್ಮ ಪರಿಸ್ಥಿತಿ ಏನಿದೆ ಅನ್ನೋಂಥದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನೀವು ಕೇಳಿರುವಂತ ಪ್ರಶ್ನೆ ಎಲ್ಲವೂ ಸರಿ ಇದೆ. ಈಗಷ್ಟೇ ಭಾಗ್ಯತ್ ಅವರು ಮಾತಾಡಿದ್ರು. ವಿಶೇಷವಾಗಿ ನಾನು ಹರ್ಷವರ್ಧನ್ ಅವರ ಮನೆಗೆ ಬಹಳ ಹಿಂದೆ ಹೋಗಿದ್ದಂತ ಒಂದು ನೆನಪನ್ನ ಈಗ ಮಾಡ್ಕೊಳ್ತಾ ಅವರ ಪಕ್ಷಕ್ಕೆ ಅವ್ರ ಕಡೆಯಿಂದ ಇರೋ ಕೊಡುಗೆ ಇರ್ಬೋದು, ಮತ್ತೆ ಸಮುದಾಯವನ್ನ ಗಟ್ಟಿಯಾಗಿ ತಗೊಂಡು ಹೋಗ್ತಿರುವಂತ ಒಂದು ವಿಚಾರಧಾರೆಗಳು ಇರ್ಬೋದು. ಇದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ರಾಜ್ಯದ ಎಸ್ಸಿ ಮೋರ್ಚಾ ಕಾರ್ಯದರ್ಶಿಗಳಾಗಿ ಈಗಷ್ಟೇ ಒಂದಷ್ಟು ಈ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗದ ನಾಯಕರಾದ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಸಕಲೇಶ್ಪುರ ಶಾಸಕರಾದ ಸಿಮೆಂಟ್ ಮಂಜು, ರಾಜ್ಯ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಹನುಮಂತಪ್ಪ, ಮಾಜಿ ಕಾರ್ಯದರ್ಶಿ ಪರ್ವತಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ಜಿಲ್ಲಾ ಮುಖಂಡ ಕಿರಣ್, ನಗರಾಧ್ಯಕ್ಷ ವೇಣುಗೋಪಾಲ್, ಕಾರ್ಯದರ್ಶಿ ಜಯಶಂಕರ್ ಹಾಗೂ ಎಸ್ಸಿ ಮೋರ್ಚಾದ ತಾಲೂಕಿನ ಪದಾಧಿಕಾರಿಗಳು ಇತರರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲೆ ಬಗ್ಗೆ ಮುತುವರ್ಜಿ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಅಗ್ನಿಶಾಮಕ ದಳವೆಂದರೆ ಬೆಂಕಿ ನಂದಿಸುವುದಲ್ಲಿ ಸೀಮಿತವಲ್ಲ, ಎಲ್ಲಾ ಅವಘಡಕ್ಕೆ 112ಕ್ಕೆ ಕರೆ ಮಾಡಿ ಅಗ್ನಿಶಾಮಕ ಠಾಣಾಧಿಕಾರಿ ಪುಟ್ಟಮಲ್ಲೇಗೌಡರ ಸಲಹೆ. ಬೇಲೂರಿನಲ್ಲಿ ಯಶಸ್ವಿಯಾಗಿ ನಡೆದ ಜೋಡೆತ್ತಿನ ಸ್ಪರ್ಧೆ, ಜನಮನ ಸೆಳೆದ ಹಳ್ಳಿ ಕಾರೆತ್ತುಗಳ ಓಟ.